ಹಾಯ್ ಡಾಕ್ಟರ್. ಹಾಯ್. ಇತ್ತೀಚೆಗಂತೂ ಫೋನಲ್ಲಿ ನೋಟಿಫಿಕೇಶನ್ ಬಂದ ತಕ್ಷಣ ಎಲ್ಲ ಕೆಲಸ ಬಿಟ್ಬಿಟ್ಟು ಅದನ್ನೇ ನೋಡೋಣ ಅಂತ ಅನಿಸ್ತಾ ಇರುತ್ತೆ. ಇದು ಏನಕ್ಕೆ ಈ ತರ ಆಗುತ್ತೆ? ಇದನ್ನು ನಾವು ಇಂಪಲ್ಸ್ ರಿಲೇಟೆಡ್ ಬಿಹೇವಿಯರ್ ಅಂತ ಕರಿತೀವಿ. ಈಗ ನೋಡಿ, ಇಂಪಲ್ಸ್ ಅಂದ್ರೆ ಏನು? ನಿಮಗೆ ಅದು ಮೊಬೈಲ್ ನೋಟಿಫಿಕೇಶನ್ ಬಂದಿದೆಯಲ್ಲ, ಅದು ಒಂಥರ ಇಂಪಲ್ಸ್ ಕೊಟ್ಟಂಗೆ. ಅವಾಗ ನಿಮ್ಗೆ ಸಡನ್ ಆಗಿ ಅದು ಬಿಹೇವಿಯರ್ ಇರುತ್ತಲ್ಲ, ನೋಡಬೇಕು ಅನ್ನೋದು. ಅದು ನೋಡೋದ್ರಿಂದ ಏನಾಗುತ್ತೆ, ನಮಗೆ ಫೀಲ್ ಗುಡ್ ಫ್ಯಾಕ್ಟರ್ ರಿಲೀಸ್ ಆಗುತ್ತೆ ಬಾಡಿಯಲ್ಲಿ. ಅದು ರಿವಾರ್ಡ್ ಸಿಕ್ಕಂಗೆ. ಸೊ ಅದು ಏನಾಗುತ್ತೆ, ಇದು ಈ ತರ ಫೀಲ್ ಗುಡ್ ರಿಪೀಟೆಡ್ಲಿ ಆಗೋದ್ರಿಂದ ಅದು ಅಡಿಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಯಾವ ರೇಂಜಿಗೆ ಹೋಗುತ್ತೆ ಅಂತಂದ್ರೆ, ಅಡಿಕ್ಷನ್ ಆದವರಲ್ಲಿ ಸಪೋಸ್ ನೀವು ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಆ ನೋಟಿಫಿಕೇಶನ್ಗೆ ಅಂದರೆ ಅವರಿಗೆ ಆಂಗ್ಸೈಟಿ, ಡಿಪ್ರೆಷನ್ನು, ಪ್ಯಾನಿಕ್ ಅಟ್ಯಾಕ್ಸು, ಇರಿಟೇಬಿಲಿಟಿ ಇವೆಲ್ಲ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಥರ ನಿಮ್ಗೆ ಆಗ್ತಿದೆ ಅಂದರೆ ಯು ಆರ್ ಆಲ್ರೆಡಿ ಅಡಿಕ್ಟೆಡ್ ಟು ಒನ್ ಹಾರ್ಮೋನ್ ದಟ್ ಈಸ್ ಕಾಲ್ಡ್ ಎಸ್ ಡೋಪಮೀನ್. ಓಕೆನಾ? ಸೊ ಈ ಡೋಪಮೀನ್ ಹಾರ್ಮೋನು ಬಾಡಿಯಲ್ಲಿ ಎಕ್ಸೆಸ್ ಆದ್ರೂ ಕೂಡ, ಈ ಥರ ಬಿಹೇವಿಯರಿಂದ ಎಕ್ಸೆಸ್ ಆದರೂ ಕೂಡ ಪ್ರಾಬ್ಲಮು, ಅದು ಕಮ್ಮಿ ಆದರೂ ಕೂಡ ಪ್ರಾಬ್ಲಮ್. ಎಕ್ಸೆಸ್ ಆದರೆ ಸ್ಕಿಜೋಫ್ರೇನಿಯಾ ಅಂತ ಸೈಕೆಟ್ರಿಕ್ ಡಿಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಕಮ್ಮಿ ಆದರೆ ಪಾರ್ಕಿನ್ಸನ್ ಡಿಸೀಸ್ ಅಂತ ಕರಿತೀವಿ ನಾವು, ಅದು ಆಗೋ ಚಾನ್ಸ್ ಇರುತ್ತೆ. ಇದೇ ಮಕ್ಕಳಲ್ಲಿ ADHD ಅಂತ ಕೇಳಿರ್ತಿರಲ್ಲ, ಅದಕ್ಕೂ ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಥರ ಸರ್ಜ್ ಆಫ್ ಡೋಪಮಿನ್ ಏನಿರುತ್ತಲ್ಲ, ಅಂತ ಬಿಹೇವಿಯರ್ನ ಬಿಡಬೇಕು. ಅಂದರೆ ಮೊಬೈಲ್ ಫೋನಿಂದ ದೂರ ಇರಿ. ಡಿಜಿಟಲ್ ಫಾಸ್ಟಿಂಗ್ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇತ್ತೀಚೆಗೆ. ಅಂದರೆ ಏನು, ಅಟ್ಲೀಸ್ಟ್ ಫ್ಯೂ ಅವರ್ಸಿಂದ ಶುರು ಮಾಡಬೇಕು. ಕೆಲವೊಂದು ಅವರು ಮೊಬೈಲ್ ಬಿಟ್ಟು ನೀವು ನಿಮ್ಮದು ನಾರ್ಮಲ್ ರೂಟೀನಲ್ಲಿ ಇನ್ವಾಲ್ವ್ ಆಗಬೇಕು. ಆಮೇಲೆ ಅದನ್ನು ಸ್ಲೋಲಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಇದಕ್ಕೆ ಡಿಜಿಟಲ್ ಫಾಸ್ಟಿಂಗ್ ಅಂತ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ಡೋಪಮಿನ್ ಒಂದು ಕಾನ್ಸ್ಟೆಂಟ್ ಲೆವೆಲ್ ಮೇಂಟೈನ್ ಆಗುವಂಥ ಹ್ಯಾಬಿಟ್ಸಲ್ಲಿ ಇನ್ವಾಲ್ವ್ ಆಗಬೇಕು. ಅದು ಯಾವುದು? ಎಕ್ಸರ್ಸೈಸ್ ಮಾಡಿ, ನೇಚರ್ ಜೊತೆ ಇನ್ವಾಲ್ವ್ ಆಗಿ, ಅಥವಾ ನಾವೆಲ್ಸು, ಬುಕ್ಸ್ನ ಓದಬೇಕು. ಅದ್ರ ಜೊತೆಗೆ ಡೋಪಮಿನ್ ನ್ಯಾಚುರಲ್ ಆಗಿ ಸಿಗುವಂಥ ಫುಡ್ ಐಟಮ್ಸ್ ಇರುತ್ತೆ ಕೆಲವೊಂದು, ಅದನ್ನು ತಿನ್ನೋದ್ರಿಂದ ಕೂಡ ಕಾನ್ಸ್ಟೆಂಟ್ ಆಗಿ ಒಂದು ಲೆವೆಲ್ ಮೇಂಟೈನ್ ಆಗುತ್ತೆ.